ಸಂವಿಧಾನದಿದೆ. ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ. ನಾವು ದುಡಿದಿರ್ತಕ್ಕಂಥ ಕೂಲಿಯನ್ನು ನಾವು ಕೇಳ್ತಾ ಇದೀವಿ. ನಮ್ಮ ಜೀವ ರಕ್ಷಣೆಯನ್ನು ನಾವು ಕೇಳ್ತಾ ಇದೀವಿ. ನಮ್ಮ ಕುಟುಂಬ ಇವತ್ತು ಬೀದಿ ಪಾಲಾಗ್ತಿದೆ ಸ್ವಾಮಿ, ನಮ್ಮ ಕುಟುಂಬವನ್ನ ಕಾಪಾಡಿ ಅಂತ ನಾವು ನಿಮ್ಮನ್ನು ಕೇಳ್ತಾ ಇದೀವಿ. ಇವತ್ತು ಏಸಿಗೆ ಬೆಳೀತಕ್ಕಂಥ ನಮ್ಮ ನೌಕರರನ್ನ ಕಾಲಗಿನ ಕಸಾಗಿ ಕಾಣಬೇಡ್ರಿ ಸ್ವಾಮಿ. ಇವತ್ತು ನೀವೇನ್ ಹೇಳ್ತಿದ್ರಿ, ನಗರದ ವೈದ್ಯ, ದೇಶ ಕಾಯ್ತಕ್ಕಂಥ ಒಬ್ಬ ಯೋಧ ಅಂತ ಏನ್ ಹೇಳ್ತಿದ್ರಿ, ನೀವು ಇವೆಲ್ಲ ಸೌಲಭ್ಯಗಳನ್ನ ಕೊಟ್ಟು ನಮ್ಮನ್ನು ಕಾಪಾಡಿಕೊಂಡ್ರೆ ಇಡೀ ಪಟ್ಟಣದ ನಗರದ ಸ್ವಚ್ಛತೆಗೆ ಮತ್ತೊಂದು ಹೆಸರೇ ಪೌರ ಕಾರ್ಮಿಕರು. ಪೌರ ನೌಕರರಿಲ್ಲದ ಊರು ರೋಗ ರುಜಿನಗಳ ತವರೂರು. ಪೌರ ಕಾರ್ಮಿಕರಿಲ್ಲದ ಊರು ರೋಗ ರುಜಿನಗಳ ತವರೂರು. ಇಷ್ಟೆಲ್ಲ ಕಷ್ಟಗಳನ್ನು ನಾವು ಹೊತ್ತುಕೊಂಡು ಆ ಮೈ ಮೇಲೆ ಇರ್ತಕ್ಕಂಥ ಆ ಎಲ್ಲ ರೋಗಗಳನ್ನು ನಮ್ಮ ಮೈ ಮೇಲೆ ಹಾಕೊಂಡು ನಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ನಾವು ಕೆಲಸ ಸಾರ್ವಜನಿಕರಿಗೆ ನೇರವಾಗಿ ಸೇವೆ ಮಾಡತಕ್ಕಂಥ ಸೇವಕರಿಗೆ ಅನ್ಯಾಯ ಆಗ್ತದೆ. ದಯಮಾಡಿ ಮಾನ್ಯ ಸಿದ್ದರಾಮಯ್ಯನವರೇ, ನಮ್ಮ ದಲಿತ ನೌಕರರಿಗೆ, ಇಲ್ಲಿರ್ತಕ್ಕಂಥ ಮುನ್ಸಿಪಲ್ ನೌಕರಿಗೆ ಅನ್ಯಾಯ ಮಾಡಬೇಡಿ. ಇವತ್ತು ಹಸಿದ ಮಟ್ಟಿಗೆ ಅನ್ನ ಕೊಡಿ. ಈಗಾಗಲೇ ನೀವು 1996ರಲ್ಲಿ ನೀವೇನು ಹಣಕಾಸು ಸಚಿವರಾಗಿದ್ರು ಅವತ್ತು ನಮಗೆಲ್ಲ ಖಜಾನೆ ಮೂಲಕ ವೇತನವನ್ನು ಕೊಟ್ಟಿದ್ದೀರಿ. ಮತ್ತೆ ಅದನ್ನ ಕಸ್ಕೊಳ್ಳಕ್ಕೆ ನೀವು ಹೊರಟಿದ್ದೀರಿ. ಇವತ್ತೇನು 23-24 ಸಾಲಿನಲ್ಲಿ ಪರ್ಮಿಟ್ ಮಾಡಿಬಿಡ್ರಿ, ಆ ನೌಕರಿಗೆ ಮುನ್ಸಿಪಲ್ ಫಂಡ್ ಇಂದ ವೇತನ ತಗೊಳ್ರಿ ಅಂತ ಹೇಳಿ ಆದೇಶ ಮಾಡ್ತೀರಿ. ಆ ಆದೇಶವನ್ನ ಹಿಂಪಡೆದು SFC ಅನುದಾನದಿಂದ ನಮಗೆ ವೇತನ ಸಿಗಬೇಕಾಗಿದೆ ಬಂಧುಗಳೇ. ಇವತ್ತು ಆಯುಕ್ತರು, ಪೌರಾಯುಕ್ತರು, ಮುಖ್ಯಾಧಿಕಾರಿಗಳು ಯಾವತ್ತು ಅದು ಮುನ್ಸಿಪಲ್ ಫಂಡ್ ಕೊಡಬೇಕು ಅಂತೇಳಿ ಆದೇಶ ಮಾಡಿದ್ರು ಅವತ್ತಿನಿಂದ ಅವರು ಚಿಂತೆಗೀಡಾಗಿದ್ದಾರೆ. ಇವತ್ತು ಇಲ್ಲಿ ಬರ್ತಕ್ಕಂಥ